ತಗೊಂಡು ಎಣ್ಣೆ ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಹಾಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಂಡು ಈ ಥರ ಒಂದು ಈರುಳ್ಳಿ ಹಾಕೊಂಡ್ರೆ ಸಾಕು 1 kgಗೆಲ್ಲ. ನೋಡಿ ಆರಾಮಾಗಿ ಹಾಕೊಂಡಾದ್ಮೇಲೆ ತೊಳೆದು ಇಟ್ಕೊಂಡ್ರೆ ಮಟನ್ ಇದು ನೋಡಿ, ಒಳ್ಳೆ ನಾಟಿ ಟಗರು ಮಟನ್, ಒಳ್ಳೆ ಎಳೆ ಮಟನ್ನು ತಗೊಂಡು ಅದರೊಳಗಡೆ ಹಾಕಿ ಆರಾಮಾಗಿ ಎಳೆ ಮಟನ್ ನೋಡ್ತಾ ಇದ್ರೇ ಹಿಂಗೇನೆ ತಿನ್ಕೊಂಬಿಡೋಣ ಅನಿಸುತ್ತೆ. ಆ ಥರ ಇದೆ ಈ ಎಳೆ ಮಟನ್, ನಾಟಿ ಎಳೆ ಮಟನ್ನು ನೋಡಿ. ಹಾಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ. ಅಯ್ಯೋ ನಮಗೆ ಕ್ಯಾಮ್ರಾ ಹಿಡಿಯೋರು ಯಾರು ಇಲ್ಲಪ್ಪ, ನಾವೇ ಕೈಲಿ ಹಿಡ್ಕೋಬೇಕು, ಮೊಬೈಲು ಮಾಡಬೇಕು. ಹಂಗಾಗಿ ಅರ್ಥ ಹೋಗ್ತಾ ಇರುತ್ತೆ ಕ್ಯಾಮ್ರಾ. ಈ ಥರ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿಡು. ಅರಿಶಿನ ಪುಡಿ ಹಾಕಿದ್ರೆ ಮಟನ್ ಒಂದು ಸ್ವಲ್ಪ ಕಲರ್ ಕಾಣುತ್ತೆ. ಸ್ವಲ್ಪ ಚೆನ್ನಾಗಿ ಅಲ್ಲಾಡಿಸಿ ಅದೆಲ್ಲ ಪೂರ್ತಿ ಮಿಕ್ಸ್ ಆಗಬೇಕು. ಒಳ್ಳೆ ನೆಲ್ಲಿ ಮೂಳೆ ಹಾಕ್ಸ್ಕೊಂಬಂದಿದ್ದೀವಿ ಗುರು ಇವತ್ತು. ಚೆನ್ನಾಗೆ ಜಡಿಯೋದೆ ಇವತ್ತು. ಹೋದವರು ಚಿಕನ್ನು ಕಬಾಬು ಮತ್ತು ಫ್ರೈ ಮಾಡಿದ್ದ, ಈ ವಾರ ಮಟನ್ನು. ಒಂದೇ ಥರ ತಿನ್ನಬಾರ್ದಲ್ಲ, ಹಾಗಾಗಿ